ಎಲ್ಲರಿಗೂ ನಮಸ್ಕಾರ. ಈ ತರಗತಿಯಲ್ಲಿ ನಾವು 8ನೇ ತರಗತಿಯ ಭಾಗ 1 ಗಣಿತ ಪುಸ್ತಕದ 1ನೇ ಅಧ್ಯಾಯವಾದ ಸಂಖ್ಯೆಯನ್ನು ತಿಳಿಯುವುದು. ಹಿಂದಿನ ಅಭ್ಯಾಸದಲ್ಲಿ ಅಭ್ಯಾಸ 1.2 ನೋಡಿದ್ವಿ. ಈಗ ನಾವು ಅಭ್ಯಾಸ 1.3 ನೋಡೋಣ. 1ನೇ ಪ್ರಶ್ನೆ, ಸಾಮಾನ್ಯ ನಿಯಮವನ್ನು ಅನುಸರಿಸಿ ಉತ್ತರವನ್ನು ಅಂದಾಜು ಮಾಡಿ. ಅಂದರೆ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳು ಕೊಟ್ಟಿದ್ದಾರೆ, ಅದನ್ನು ನಾವು ಉತ್ತರವನ್ನು ಅಂದಾಜಾಗಿ ಮಾಡ್ಬೋದು. ಎಕ್ಸಾಕ್ಟ್ ಉತ್ತರ ಅಂದರೆ ನಿಖರವಾದ ಉತ್ತರ ಕಂಡುಹಿಡಿಲಿಲ್ಲ ಅಂದ್ರೂ ಅಂದಾಜು ಉತ್ತರ ಎಷ್ಟು ಬರ್ಬೋದು ಅನ್ನೋದು ನಾವು ಹೇಳಬೇಕಿಲ್ಲಿ. 1ನೇ ಅದರಲ್ಲಿ 730 ಪ್ಲಸ್ 998 ಇದರ ಸಂಕಲನ ಎಷ್ಟು ಅಂತ ಕೇಳಿದರೆ ಅಂದಾಜು ಮಾಡಿ ಹೇಳ್ಬೇಕು. ನಾವು ಇದನ್ನ 730 ಅಂದಾಜು ನಾವು ಹೆಂಗೆ ಮಾಡ್ಬೋದು? ಸಮೀಪದ 100ಕ್ಕೆ ಅಂದ್ರೆ 730 ಅಂದರೆ 30 ಅನ್ನೋದು 50ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಇದನ್ನು 700ಕ್ಕೆ ಅಂದಾಜು ಮಾಡ್ಬೋದು. ಮತ್ತು 998 1000ಕ್ಕೆ ಸಮೀಪ ಇದೆ, ಹಾಗಾಗಿ ಇದನ್ನು 1000 ಅಂತ ಅಂದಾಜು ಮಾಡ್ಬೋದು. ಹಾಗಾಗಿ ಇದರ ಮೊತ್ತ 1700, ಅಂದಾಜು ಮೊತ್ತ 1700 ಆಗಿರ್ತೈತಿ. ಬಿ ಏನು ಹೇಳ್ತೈತಿ? 796 ಮತ್ತು 314ರ ವ್ಯತ್ಯಾಸ. ಅಂದಾಜು ಉತ್ತರವನ್ನು ನಾವು ಹೇಳಬೇಕಾಗಿ 796 800ಕ್ಕೆ ಸಮೀಪ ಇರೋದ್ರಿಂದ ಅದನ್ನು ನಾನು 800 ಅಂತ ಅಂದಾಜು ಮಾಡ್ಕೊತೀನಿ. 314 300ಕ್ಕೆ ಸಮೀಪ ಇರೋದ್ರಿಂದ ಅದನ್ನು 300 ಅಂತ ಅಂದಾಜು ಮಾಡ್ಕೋತೀವಿ. ಇದಕ್ಕೆ ಉತ್ತರ 800 500 300 ಹೋದರೆ 500. ಸೊ ಅಂದಾಜು ವ್ಯತ್ಯಾಸ 500 ಆಗಿರ್ತೈತಿ. ಮುಂದೆ ಸಿ 12904. ಇದನ್ನು ನಾವು 904 ಅಂದರೆ ನಮಗೆ ಮುಂದೆ 1000ಕ್ಕೆ ಸಮೀಪ ಇದೆ, ಹಾಗಾಗಿ ಇದನ್ನು 13,000 ಅಂತ ನಾವು ಅಂದಾಜನ್ನು ಮಾಡ್ಬೋದು. 2888 3000ಕ್ಕೆ ಸಮೀಪ ಇರೋದ್ರಿಂದ ನಾವು ಇದನ್ನು 3000 ಅಂತ ಅಂದಾಜು ಮಾಡ್ಬೋದು. ಇದು 16,000 ಆಗ್ತೈತಿ. ಇದರ ಅಂದಾಜು ಮೊತ್ತ 16,000. ಹಾಗೆಯೇ ಡಿ ಪ್ರಶ್ನೆ 28,792ರಲ್ಲಿ 21,496 ಕಳಿಬೇಕು. ಅಂದಾಜು ಉತ್ತರನ ಕೇಳಿದ್ದಾರೆ ನಮಗೆ. ಇದು 28,792 792 0ಗೆ ಕಡಿಮೆ ಇದೆ, ಹಾಗಾಗಿ ನಾವು ಇದನ್ನು 28,000 ಅಂತ ಅಂದಾಜು ಮಾಡ್ಬೋದು. 28,000 ಇದನ್ನು 496 5ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ನಾವು ಹಿಂದಿನಕ್ಕೆ ಅಂದರೆ 21,000ಕ್ಕೆ ಅಂದಾಜು ಮಾಡ್ಬೋದು. ಇದರ ವ್ಯತ್ಯಾಸ ಎಷ್ಟಾಗ್ತದೆ? 7,000. ಸೊ ಹೀಗೆ ನಾವು ಅಂದಾಜು ಸಂಕಲನ ವ್ಯವಕಲನಗಳನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆ, ಸಾಧಾರಣ ಅಂದಾಜು ಸಮೀಪದ 100ಕ್ಕೆ ಸರಿಹೊಂದಿಸಿ ಮತ್ತು ಸಮೀಪದ ಅಂದಾಜು ಸಮೀಪದ 10ಕ್ಕೆ ಸರಿಹೊಂದಿಸಿ ಕಂಡುಹಿಡಿಯಿರಿ. ಅಂದರೆ ನಾವು 100ಕ್ಕೆ ಅಂದಾಜು ಮಾಡಬೇಕು, ಇಲ್ಲ ಇನ್ನೊಂದು ಸತಿ 10ಕ್ಕೆ ಅಂದಾಜು ಮಾಡಬೇಕು. ಹಾಗೆ ಎರಡೂ ಥರ ಮಾಡಿ ನಾವು ಕೊಟ್ಟಿರೋ ಸಂಕಲನಗಳು ಮತ್ತು ವ್ಯವಕಲನಗಳನ್ನು ಮಾಡಬೇಕು. ಈಗ 1ನೇದು ಏನು ಹೇಳುತ್ತೆ? 439 ಪ್ಲಸ್ 334 ಪ್ಲಸ್ 4,317. ಇದನ್ನು ನಾವು ಒಂದು ಸತಿ ಮಾಡಬೇಕು, ಸಮೀಪದ 100ಕ್ಕೆ ಅಂದಾಜು ಮಾಡಬೇಕು, ಇನ್ನೊಂದು ಸತಿ ಸಮೀಪದ 10ಕ್ಕೆ ಮಾಡಬೇಕು. 1ನೇದು ನೋಡೋಣ. 439 ಅದು 100ಕ್ಕೆ ಅಂದಾಜು ಮಾಡಿದಾಗ 400ಕ್ಕೆ ಸಮೀಪ ಇದೆ. 334 300ಕ್ಕಿದೆ. 4,300 317 4,000ಕ್ಕೆ ಸಮೀಪ ಇದೆ. ಹಾಗಾಗಿ ಇದನ್ನು 100ಕ್ಕೆ ಸಮೀಪ ಮಾಡಿದ 100ಕ್ಕೆ ಸರಿ ಹೊಂದಿಸಿದಾಗ 400 ಪ್ಲಸ್ 300 ಪ್ಲಸ್ 4,000 ಅಂದರೆ 4,700. ಇದರ ಅಂದಾಜು ಮೊತ್ತ 100ಕ್ಕೆ ಸರಿ ಹೊಂದಿಸಿದಾಗ 4,700. ಇನ್ನೊಂದು ಸತಿ ನೋಡಬೇಕು, 10ಕ್ಕೆ ನೋಡಬೇಕು. ನಾವೀಗ 10ಕ್ಕೆ ಮಾಡಬೇಕು ಅಂದಾಗ 39 ಎಷ್ಟಕ್ಕೆ ಸಮೀಪ ಇದೆ? ಮುಂದಿನ ಸಂಖ್ಯೆ 40ಕ್ಕೆ ಸಮೀಪ ಇದೆ, ಹಾಗಾಗಿ 440. 334 0ಕ್ಕೆ ಸಮೀಪ ಇದೆ, ಹಾಗಾಗಿ ಇದನ್ನು 300 ಅಂತ ಮಾಡ್ಕೋಬೋದು. ಇಲ್ಲ 330 ಮಾಡ್ಕೋ, ಸರಿಯಾದ 10ಕ್ಕೆ ಅಂದರೆ 330ಕ್ಕೆ. 4,317 17 20ಕ್ಕೆ ಸಮೀಪ ಇದೆ, ಹಾಗಾಗಿ ಇದನ್ನು 4,320 ಮಾಡ್ಬೋದು ಇದನ್ನ. ಸೊ ನಾವು 439 ಪ್ಲಸ್ 334 4,317 ಸಮೀಪದ 100ಕ್ಕೆ ಅಂದಾಜು ಮಾಡಿದಾಗ ನಮಗೆ ಬರುವ ಮೊತ್ತ 4,700. ಸಮೀಪದ 10ಕ್ಕೆ ಮಾಡಿದಾಗ 5,090. ಈ ರೀತಿ ನಾವು ಇದನ್ನು ಮಾಡಬೇಕಾಗತ್ತೆ. ಇದರಲ್ಲಿ ಸಮೀಪದ 100ಕ್ಕೆ ಮಾಡಿದಾಗ ನಮಗೆ ಎಷ್ಟು ಬಂದಿತ್ತು? 4,700 ಬಂದಿತ್ತು. ಇನ್ನು ಸಮೀಪದ 10ಕ್ಕೆ ಮಾಡಿದಾಗ 5,090 ಬಂದಿತ್ತು. ಈ ರೀತಿ ನಾವು ಮಾಡ್ಬೋದು. ಇನ್ನು ಬಿ ಪ್ರಶ್ನೆ 1,08,734 ಮೈನಸ್ 47,599. ನಾವು ಇದನ್ನು ಒಂದು ಸತಿ ಸಮೀಪದ 100ಕ್ಕೆ ಸಮೀಪದ 10ಕ್ಕೆ ಸಮೀಪದ 100ಕ್ಕೆ ಮಾಡಿದಾಗ 1,07,000 1,08,700 ಇದು 47,599
47,599 ಏನಾಗುತ್ತೆ 47,600 ಆಗ್ತದೆ. ಅದರ ವ್ಯತ್ಯಾಸ ಕಂಡು ಹಿಡಿದಾಗ ನಮ್ಗೆ ಎಷ್ಟು ಬರ್ತೈತಿ 51,100. 0 0 0 7 ಹಾಕಿದ್ರೆ 1, 8 7 1, 10 ಹಾಕಿದ್ರೆ 6. ಸೊ ಸಮೀಪದ ಇದು ಅದಕ್ಕೆ ಸಮೀಪದ 100ಕ್ಕೆ ಇದು. ಇನ್ನು ಸಮೀಪದ 10ಕ್ಕೆ ಮಾಡಬೇಕಂದ್ರೆ 34 ಮತ್ತು 99 ಕಂಪೇರ್ ಮಾಡಬೇಕು. ಇಲ್ಲಿ 34 30ಕ್ಕೆ ಸಮೀಪ ಇದೆ. ಇದನ್ನು ನಾವು 1,08,730 ಬರಿಬೋದು. ಇಲ್ಲಿ 99 100ಕ್ಕೆ ಸಮೀಪ ಅದನ್ನು 47,600 ಅಂತ ಬರಿಬೋದು. ಇದ್ರ ವ್ಯತ್ಯಾಸ ನಾವು ಕಂಡಿದ್ದೆ ಆದರೆ ಇದನ್ನು 60,730. 0 0 10ರಲ್ಲಿ ಇದು 3ಕ್ಕೆ 3, 7ರಲ್ಲಿ 6 ಹೋದರೆ 47,600. ಇಲ್ಲ ಇದು 0 0 3ಕ್ಕೆ 3, 7ರಲ್ಲಿ 6 ಹೋದರೆ 1, 8ರಲ್ಲಿ 7 ಹೋದರೆ 1, 10ರಲ್ಲಿ 4 ಹೋದರೆ 6, 61,130. ಈ ರೀತಿ ಇದು ಸಮೀಪದ 10ಕ್ಕೆ ಮಾಡಿದಾಗ ನಮಗೆ ಬರೋ ವ್ಯತ್ಯಾಸ. ಸಮೀಪದ 10ಕ್ಕೆ ಇದು ಬಿ ಪ್ರಶ್ನೆ. ಇನ್ನು ಸಿ ಪ್ರಶ್ನೆ ನೋಡೋದಾದರೆ 8,325 ಮೈನಸ್ 491. 8,320 ಸಮೀಪದ 100ಕ್ಕೆ ಮಾಡಿದಾಗ 8,300 ಆಗ್ತೈತಿ. ಇದು 491 ಅಂದರೆ 500 ಆಗ್ತೈತಿ. ಇದರ ವ್ಯತ್ಯಾಸ ಕಂಡಿಡಿದಾಗ ನಮಗೆ 0 0 0 0 13ಕ್ಕೆ 5 ಹೋದರೆ 7, 8ಕ್ಕೆ 1 ಹೋದರೆ 7, 13ಕ್ಕೆ 5 ಹೋದರೆ 8. ಸೊ 7,800 ಇದು ಸಮೀಪದ 100ಕ್ಕೆ. ಇನ್ನು ಸಮೀಪದ 10ಕ್ಕೆ ನೋಡಿದಾಗ 8,325 ಅನ್ನೋದು 30ಕ್ಕೆ ಸಮೀಪ ಇದೆ. 491 100ಕ್ಕೆ ಸಮೀಪ ಇದೆ, ಇದು 500. ಸೊ 0 3 13ಕ್ಕೆ 5 8, 8ಕ್ಕೆ 1 ಹೋದರೆ 7, 7,830 ಇದು ಸಮೀಪದ 10ಕ್ಕೆ. ಇನ್ನು ಪ್ರಶ್ನೆ ಡಿ ನೋಡೋದಾದರೆ 4,89,348. ಇದನ್ನು ನಾವು ಸಮೀಪದ 100ಕ್ಕೆ ಮಾಡಿದಾಗ 4,89,300 ಬರ್ತೈತಿ. ಮೈನಸ್ 48,365 ಸಮೀಪದ 100ಕ್ಕೆ ಮಾಡಿದಾಗ ಇದು 365 100ಕ್ಕೆ ನೆಕ್ಸ್ಟ್ 100ಕ್ಕೆ ಸಮೀಪ ಇದೆ, ಹಾಗಾಗಿ 48,400. ಸೊ ವ್ಯತ್ಯಾಸ ಮಾಡಿದರೆ 0 0 13 4 ಹೋದರೆ 9, 9 9 0, 8 4 ಹೋದರೆ 4 4 4, 4,40,900 ಇದು ಸಮೀಪದ 100ಕ್ಕೆ. ಇನ್ನು ಸಮೀಪದ 10ಕ್ಕೆ ನೋಡೋದಾದರೆ 48 50 ಸಮೀಪ ಇದೆ. 4,89,350 ಮೈನಸ್ ಇದು 65 ಅನ್ನೋದು 70 ಸಮೀಪ ಇದೆ, 48,370. ವ್ಯತ್ಯಾಸ ಮಾಡಿದಾಗ 0ಗೆ 0, 15ರಾಗಿ 7 ಹೋದರೆ 8, 1 ಉಳಿತಿಲ್ಲಿ. ಇನ್ನು 13 4 ಹೋದರೆ 9, ನೆಕ್ಸ್ಟ್ 1 ಬಂತು. 9ರಲ್ಲಿ 9 ಹೋದರೆ 0, 8ರಲ್ಲಿ 4 ಹೋದರೆ 4, 4ಕ್ಕೆ 4, 4,40,980. ಈ ರೀತಿ ನಾವು ಸಮೀಪದ 100ಕ್ಕೆ ಮತ್ತು ಸಮೀಪದ 10ಕ್ಕೆ ಅಂದಾಜು ಮಾಡಿ ಅದನ್ನು ಮೊತ್ತ ಅಥವಾ ವ್ಯತ್ಯಾಸನ ಕಂಡುಹಿಡಿಬೋದು ಈ ರೀತಿಯಾಗಿ. ಇನ್ನು ಮುಂದಿನ ಪ್ರಶ್ನೆ, ಸಾಮಾನ್ಯವನ್ನು ಅನುಸರಿಸಿ ಗುಣಲಬ್ಧವನ್ನು ಅಂದಾಜು ಮಾಡಿ. ಅಂದರೆ ಗುಣಲಬ್ಧ ನಾವು ಅಂದಾಜಾಗಿ ಎಷ್ಟು ಬರ್ಬೋದು ಅಂತ ಹೇಳಬೇಕು. ಈಗ 578 600ಕ್ಕೆ ಸಮೀಪ ಇದೆ. ಒಂದನೇ ಪ್ರಶ್ನೆಯಲ್ಲಿ 578 ಗುಣಾಕಾರ 161 ಇದೆ. 578 600ಕ್ಕೆ ಸಮೀಪ ಇರೋದ್ರಿಂದ ಇದು 600 ಅಂತ ಅಂದಾಜು ಮಾಡ್ಬೋದು. 161 700ಕ್ಕೆ ಇರೋದ್ರಿಂದ ಇದು 700 ಅಂತ ಅಂದಾಜು ಮಾಡ್ಬೋದು. ಇದರದ ಗುಣಲಬ್ಧ 12 40 ಅಂದರೆ 1,20,000. ಇದರ ಇದು ಅದರ ಅಂದಾಜು ಗುಣಲಬ್ಧ 1,20,000 ಆಗಿರ್ತೈತಿ. ಇನ್ನು ಮುಂದಿನ ಪ್ರಶ್ನೆ, 5,781 ಗುಣಾಕಾರ 3,491. 5,781 ಇದು 5,000ಕ್ಕೆ ಸಮೀಪ ಇರೋದ್ರಿಂದ ಇದನ್ನ 5,000 ಅಂತ ನಾವು ಅಂದಾಜು ಮಾಡ್ಬೋದು. 3,491 500 ಸಮೀಪ ಇರೋದ್ರಿಂದ 3,500 ಅಂತ ಅಂದಾಜು ಮಾಡ್ಬೋದು. ಇದರ ಉತ್ತರ 175 5 zeros 1 2 3 4 5 ಬಿಡಿ 10 100 1000 10,000 ಲಕ್ಷ ಲಕ್ಷ ಕೋಟಿ 1,75,00,000 ಇದರ ಅಂದಾಜು ಗುಣಲಬ್ಧ. ಇನ್ನು 1,791 91 ಅನ್ನೋದು 100ಕ್ಕೆ ಸಮೀಪ ಇದೆ, ಹಾಗಾಗಿ 1,300. 592 600 ಸಮೀಪ ಇದೆ. ಇದರ ಅಂದಾಜು ಗುಣಲಬ್ಧ
78 4 0 7,80,000 ಇದರದ ಅಂದಾಜಾಗಿರ್ತೈತಿ. ಇನ್ನು ಮುಂದಿನ ಪ್ರಶ್ನೆ 9,750 29 ಜೊತೆ ಗುಣಾಕಾರ ಮಾಡಿದಾಗ 9,750 9,000ಕ್ಕೆ ಸಮೀಪ ಇದೆ. ಹಾಗೆ 29 30ಕ್ಕೆ ಸಮೀಪ ಇದೆ. ಇದನ್ನು ನಾವು 27 4 0 ಅಂದರೆ 2,70,000. ಸೊ ಹೀಗೆ ನಾವು ಕೊಟ್ಟಿರೋ ಸಂಖ್ಯೆನ 100ಕ್ಕೆ 10ಕ್ಕೆ ಅಂದಾಜು ಮಾಡಿ ನಾವನ್ನ ಸಂಕಲನ, ವ್ಯವಕಲನ, ಗುಣಾಕಾರ ಕ್ರಿಯೆಗಳನ್ನು ಮಾಡ್ಬೋದು. ಸೊ ಇದು ಅಭ್ಯಾಸ 1.3. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.